ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಶುಭಕರ್ಯೈ ನಮಃ ಬಗ್ಗೆ ಓದ್ತೀನಿ. ಐಹಿಕ ಮತ್ತು ಆಮುಷ್ಮಿಕ ಸುಖಗಳನ್ನು ಅನುಗ್ರಹಿಸುವವಳು. ಮುಂದಿನದ್ದು ಶೋಭನಾಯೈ ಸುಲಭಾಯೈ ಗತ್ಯೈ ನಮಃ. ಅನಾಯಾಸವಾಗಿ ಮಂಗಳಕರವಾದ ಮಾರ್ಗದಿಂದ ಮೋಕ್ಷವನ್ನು ಅನುಗ್ರಹಿಸುವವಳು. ಮುಂದಿನದ್ದು ರಾಜರಾಜೇಶ್ವರ್ಯೈ ನಮಃ. ಭೂಮಂಡಲವನ್ನಾಳುವ ರಾಜರು ಎಷ್ಟೋ ಜನರಿರುತ್ತಾರೆ. ದೇವತೆಗಳ ದೊರೆಯಾದ ಇಂದ್ರನಿರುತ್ತಾನೆ. ಭೂಮಂಡಲ ಮತ್ತು ದೇವಲೋಕಗಳಿಗೆಲ್ಲ ಒಡೆಯರಾದ ಬ್ರಹ್ಮ ವಿಷ್ಣು ಶಿವರುಗಳು ರಾಜರೆನಿಸುವರು. ಧನಕ್ಕೆ ಅಧಿಪತಿಯಾದ ಕುಬೇರನು ರಾಜರಾಜ ಎಂದು ಕರೆಯಲ್ಪಡುವನು. ಇಂತಹ ರಾಜರು ಎಲ್ಲ ನಾಥಳಾಗಿರುವುದರಿಂದ ರಾಜರಾಜೇಶ್ವರಿಯು. ರಾಜನೆಂದರೆ ಚಂದ್ರ. ರಾಜನಿಗೆ ರಾಜನೆಂದರೆ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿರುವ ಚಂದ್ರಶೇಖರ. ಈ ಚಂದ್ರಶೇಖರನಿಗೂ ಈಶ್ವರಿಯಾಗಿರುವ ಪರಬ್ರಹ್ಮ ಸ್ವರೂಪಿಣಿಯು. ಮುಂದಿನದ್ದು ರಾಜ್ಯದಾಯಿನ್ಯೈ ನಮಃ. ಭೂಮಿಯಲ್ಲಿರುವ ರಾಜ್ಯ, ದೇವತೆಗಳ ರಾಜ್ಯ, ತ್ರಿಮೂರ್ತಿಗಳ ರಾಜ್ಯ, ಸ್ವರಾಜ್ಯವಾದ ಪರಬ್ರಹ್ಮ ಪದವಿ, ಇಂತಹ ರಾಜ್ಯಗಳನ್ನು ಅನುಗ್ರಹಿಸಿ ಕೊಡುವವಳು. ಮುಂದಿನದ್ದು ರಾಜ್ಯವಲ್ಲಭಾಯೇ ನಮಃ. 14 ಲೋಕಗಳ ಸ್ವರೂಪವಾದ ರಾಜ್ಯಗಳಿಗೂ ನಾಥಳು. ಮುಂದಿನದ್ದು ರಾಜತ್ಕೃಪಾಯೇ ನಮಃ. ನಿರಂತರವೂ ಪ್ರಕಾಶಮಾನವಾದ ದಯೆಯುಳ್ಳವಳು. ಮುಂದಿನದ್ದು ರಾಜಪೀಠ ನಿವೇಶಿತ ನಿಜಾಶ್ರಿತಾಯೇ ನಮಃ. ತನ್ನ ಆಶ್ರಿತರಿಗೆ ರಾಜಪೀಠವನ್ನು ದಯಪಾಲಿಸುವವಳು. ಮುಂದಿನದ್ದು ರಾಜ್ಯಲಕ್ಷ್ಮೀ ನಮಃ. ರಾಜ್ಯಕ್ಕೆ ಬೇಕಾದ ಧನ ಧಾನ್ಯ ಮುಂತಾದ ಸಕಲ ಐಶ್ವರ್ಯಗಳ ಸ್ವರೂಪಿಣಿಯು. ರಾಜ್ಯಲಕ್ಷ್ಮೀ ಸ್ವರೂಪಿಣಿಯು. ಮುಂದಿನದ್ದು ಕೋಶನಾಥಾಯೇ ನಮಃ. ರಾಜ್ಯದಲ್ಲಿರುವ ಭಂಡಾರಕ್ಕೆ ಒಡೆಯಳು. ಶ್ರೀಮಾತ್ರೇ ನಮಃ.